ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ನಾನು ಭಾಗೀರಥಿ ಹೆಗ್ಡೆ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯಗಮನ ಭಾಗ 12 ಶ್ರೀರಾಮನ ಪಟ್ಟಾಭಿಷೇಕದ ಮಾತುಕತೆ. ಹೀಗೆ ಕೆಲವು ದಿನಗಳು ಸರಿದವು. ಭರತನ ಸೋದರ ಮಾವನಾದ ಯುಧಾಜಿತನು ಅಯೋಧ್ಯೆಗೆ ಬಂದನು. ಅವನು ಹಿಂತಿರುಗುವಾಗ ತನ್ನ ಜೊತೆಗೆ ಭರತನನ್ನು ಕರೆದುಕೊಂಡು ಹೋದ. ಭರತ ಶತ್ರುಘ್ನರು ಯಾವಾಗಲೂ ಒಟ್ಟಿಗೇ ಇರುವರಷ್ಟೇ. ಆದ್ದರಿಂದ ಶತ್ರುಘ್ನನು ಭರತನ ಜೊತೆಯಲ್ಲಿ ಕೈಕೇಯಿಯ ದೇಶಕ್ಕೆ ಹೋದ. ಭರತ ಶತ್ರುಘ್ನರು ಹೀಗೆ ಪರದೇಶಕ್ಕೆ ಹೋದ ನಂತರ ದಶರಥನ ಸೇವೆಯನ್ನು ರಾಮಲಕ್ಷ್ಮಣರೇ ಮಾಡುತ್ತಿದ್ದರು. ದಶರಥ ಮಹಾರಾಜನಿಗೆ ತನ್ನ ಎಲ್ಲ ಮಕ್ಕಳ ಮೇಲೂ ಬಹಳ ಪ್ರೀತಿ. ಆದರೆ ರಾಮನ ಮೇಲಣ ಪ್ರೀತಿ ಇನ್ನೂ ಒಂದು ಕೈ ಹೆಚ್ಚು. ರಾಮನಾದರೂ ಸಾಮಾನ್ಯ ಪುರುಷನಲ್ಲ. ಲೋಕಪೀಡಕನಾದ ರಾವಣನನ್ನು ಸಂಹರಿಸಲು ಮನುಷ್ಯ ಜನ್ಮ ತಾಳಿರುವ ಶ್ರೀಮನ್ನಾರಾಯಣನೇ ಅವನು. ಶ್ರೀರಾಮನು ಶೂರನಾಗಿದ್ದನು, ರೂಪವಂತನಾಗಿದ್ದನು, ಬಹಳ ಶಾಂತ ಸ್ವಭಾವದವನು. ಅವನು ಎಂದೂ ದನಿ ಎತ್ತಿ ಮಾತನಾಡಿದವನೇ ಅಲ್ಲ. ಯಾರೋ ಒಬ್ಬರ ಮೇಲೂ ಅವನಿಗೆ ಅಸೂಯೆ ಇರಲಿಲ್ಲ. ಅವನಿಗೆ ಜಂಬವೇ ಇಲ್ಲ. ಪ್ರತಿನಿತ್ಯವೂ ಶಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದ. ಸಮಯ ದೊರೆತಾಗಲೆಲ್ಲ ಹಿರಿಯರೊಡನೆ, ಜ್ಞಾನಿಗಳೊಡನೆ ಧರ್ಮ ಸಂಬಂಧವಾದ ಮಾತುಕತೆಗಳನ್ನು ಆಡುತ್ತಿದ್ದ. ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಬಡವರನ್ನು ಕಂಡರೆ ರಾಮನಿಗೆ ಬಹಳ ಮರುಕ. ಹಿರಿಯರೊಡನೆ ಬಹಳ ವಿನಯದಿಂದ ನಡೆದುಕೊಳ್ಳುತ್ತಿದ್ದನು. ಎಂತಹ ವಿಪತ್ತಿನಲ್ಲಿಯೂ ಅವನು ಎದೆಗುಂದುತ್ತಿರಲಿಲ್ಲ. ಅವನಿಗೆ ಅಗಾಧವಾದ ಸ್ಮರಣಶಕ್ತಿ ಇತ್ತು. ಅವನು ಬಹಳ ಪ್ರತಿಭಾಶಾಲಿ. ಲೌಕಿಕ ವ್ಯವಹಾರ ಬಹಳ ಚೆನ್ನಾಗಿ ಬಲ್ಲವನು. ಸುಖವನ್ನಾಗಲಿ ದುಃಖವನ್ನಾಗಲಿ ಉದ್ವೇಗ ಇಲ್ಲದೆ ಅನುಭವಿಸುವ ಗುಣ ಉಳ್ಳವನು ಅವನು. ರಾಮನಿಗೆ ಸಂಗೀತ, ನಾಟಕ, ಸಾಹಿತ್ಯ, ಕಾವ್ಯ ಮೊದಲಾದ ಲಲಿತ ಕಲೆಗಳಲ್ಲಿ ಪಾಂಡಿತ್ಯ ಇತ್ತು. ಚಿತ್ರಕಲೆ, ನೃತ್ಯ ಮೊದಲಾದ ಕಲೆಗಳಲ್ಲಿ ನೈಪುಣ್ಯತೆಯನ್ನು ಪಡೆದಿದ್ದನು. ಯುದ್ಧದಲ್ಲಿ ರಾಮನನ್ನು ಎದುರಿಸಬಲ್ಲ ವೀರರು ಯಾರೂ ಇರಲಿಲ್ಲ. ಸೇನಾ ವ್ಯೂಹವನ್ನು ರಚಿಸುವುದರಲ್ಲಿ ಅವನು ವಿಶಾರದ. ಶ್ರೀರಾಮನು ತಾಳ್ಮೆಯಲ್ಲಿ ಭೂಮಿಗೆ ಸಮಾನ, ಬುದ್ಧಿಯಲ್ಲಿ ಬೃಹಸ್ಪತಿಯಂತೆಯೂ ಪರಾಕ್ರಮದಲ್ಲಿ ದೇವೇಂದ್ರನಂತೆಯೂ ಬೆಳಗುತ್ತಾ ಇದ್ದ. ಶ್ರೀರಾಮನ ಈ ಅತೀವ ಗುಣಗಳಿಂದ ದಶರಥ ಮಹಾರಾಜ ಹೆಚ್ಚು ಹೆಚ್ಚು ಆನಂದಿತನಾದ. ಕೆಲವು ಕಾಲದ ನಂತರ ದಶರಥನು ಈ ರೀತಿ ಯೋಚಿಸಿದ: ಶ್ರೀರಾಮನು ಈ ಅತೀವ ಸಂಪನ್ನ. ಅವನು ಯಾವಾಗಲೂ ಪ್ರಜೆಗಳ ಶ್ರೇಯಸ್ಸು, ಹಿತ, ಆಸಕ್ತಿಗಳ ಬಗ್ಗೆಯೇ ಚಿಂತಿಸುತ್ತಿರುತ್ತಾನೆ. ಪ್ರಜೆಗಳಿಗೂ ಶ್ರೀರಾಮನನ್ನು ಕಂಡರೆ ಬಹಳ ಪ್ರೀತಿ, ಆದರ, ಅಭಿಮಾನಗಳು ಇವೆ. ಹೇಗೂ ನನಗೂ ವಯಸ್ಸಾಯಿತು. ನನ್ನ ಶಕ್ತಿ ಕುಂದುತ್ತಾ ಬಂತು. ರಾಜ್ಯ ಆಡಳಿತ ನಡೆಸಲು ನಾನು ಮೊದಲಿನಷ್ಟು ಶಕ್ತನಲ್ಲ. ಆದ್ದರಿಂದ ರಾಜ್ಯಾಡಳಿತದ ಜವಾಬ್ದಾರಿಯನ್ನು ಶ್ರೀರಾಮನಿಗೆ ಕೊಡುತ್ತೇನೆ. ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡುತ್ತೇನೆ. ಇದು ಎಲ್ಲರಿಗೂ ಒಪ್ಪಿಗೆಯಾಗುತ್ತದೆ. ತನ್ನ ಆಲೋಚನೆಯನ್ನು ಪ್ರಕಟ ಮಾಡಲು ಆಸ್ಥಾನಿಕರ ಒಂದು ಸಭೆಯನ್ನು ಕರೆದ. ಆ ಆಸ್ಥಾನದಲ್ಲಿ ದಶರಥನ ಅಧೀನದಲ್ಲಿದ್ದ ಅನೇಕ ಸಾಮಂತರಾಜರು, ಮಂತ್ರಿಗಳು, ಸೇನಾಪತಿಗಳು, ವಿವಿಧ ಅಧಿಕಾರಿಗಳು, ಪ್ರಮುಖ ನಾಗರಿಕರೂ ಇದ್ದರು.
ಇಂದ್ರನ ಒಡ್ಡೋಲಗದಂತೆ ವೈಭವದಿಂದ ಕಂಗೊಳಿಸುತ್ತಿದ್ದ ಆ ಸಭೆಯಲ್ಲಿ ದಶರಥ ಮಹಾರಾಜನು ಸಭಿಕರನ್ನು ಕುರಿತು, ಆಸ್ಥಾನಿಕರೇ, ಈ ದಿನ ನಾನು ನಿಮ್ಮ ಮುಂದೆ ನನ್ನ ಒಂದು ಸಲಹೆಯನ್ನು ಇಟ್ಟು ನಿಮ್ಮ ಅಭಿಪ್ರಾಯ ಪಡೆಯಲು ಕಾದಿದ್ದೇನೆ. ನಿಮಗೆ ತಿಳಿದಂತೆ ನನಗೆ ವಯಸ್ಸಾಯಿತು. ಮೊದಲಿನಂತೆ ನಾನು ರಾಜ್ಯಭಾರವನ್ನು ಸುಲಭವಾಗಿ ಮುಂದುವರಿಸಿಕೊಂಡು ಹೋಗಲಾರೆ. ಆದ್ದರಿಂದ ನನ್ನ ಹಿರಿಯ ಮಗ ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡಿ ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸಬೇಕೆಂದು ಆಲೋಚಿಸಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ? ದಯವಿಟ್ಟು ತಿಳಿಸುವುದು. ಇಲ್ಲದಿದ್ದರೆ ಬೇರೆ ಏನು ಮಾಡಬಹುದು ಎಂಬುದನ್ನು ತಿಳಿಸಿರಿ. ನೀವು ಹೇಳಿದಂತೆ ಮಾಡುತ್ತೇನೆ ಎಂದು ಪ್ರಾರ್ಥಿಸಿಕೊಂಡನು. ದಶರಥನು ಶ್ರೀರಾಮನಿಗೆ ಪಟ್ಟ ಕಟ್ಟಲು ನಿಶ್ಚಯಿಸಿದ ಸಂಗತಿಯನ್ನು ಕೇಳಿ ಆಸ್ಥಾನಿಕರು ಆನಂದಿತರಾದರು. ಅವರು ಕಿವಿಗೆ ಅಡಚಿಕ್ಕುವಂತೆ ಚಪ್ಪಾಳೆಯ ಮಳೆಗರೆದರು. ಎಲ್ಲರೂ ಕೊರಲಿನಿಂದ, ಮಹಾರಾಜ, ನಿನ್ನ ಆಲೋಚನೆಗೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ನಿನಗೆ ಈಗ ವಿಶ್ರಾಂತಿಯ ಅಗತ್ಯ ಇದೆ. ಆದ್ದರಿಂದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನೀನು ವಿಶ್ರಾಂತಿ ತೆಗೆದುಕೋ. ಪ್ರಭು, ನೀನು ತಿಳಿಸಿದಂತೆ ಶ್ರೀರಾಮನು ಪರಾಕ್ರಮಿ, ಶಕ್ತಿವಂತ, ರಾಜ್ಯ ಆಳಲು ಸಮರ್ಥ. ಅವನಲ್ಲಿ ನ್ಯಾಯಬುದ್ಧಿಯೂ ಜ್ಞಾನವೂ ವಿವೇಕವೂ ಇವೆ. ಅವನು ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಾನೆ. ಆದ್ದರಿಂದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡು. ನೀನು ನಿಶ್ಚಿಂತೆಯಿಂದ ಇರು. ಆಸ್ಥಾನಿಕರ ಒಪ್ಪಿಗೆಯನ್ನು ತಿಳಿದು ದಶರಥ ಮಹಾರಾಜನಿಗೆ ಬಹಳ ಹರ್ಷವಾಯಿತು. ಅವನು ಕುಲಪುರೋಹಿತನಾದ ವಸಿಷ್ಠರನ್ನು ಕುರಿತು, ಮಹರ್ಷಿಗಳೇ, ಶ್ರೀರಾಮನಿಗೆ ಪಟ್ಟಕಟ್ಟಲು ನಿಶ್ಚಯಿಸಿದ್ದಾನೆ. ಹತ್ತಿರದಲ್ಲೇ ಒಂದು ಶುಭ ದಿನವನ್ನು ಗೊತ್ತು ಮಾಡಿ ಎಂದನು. ವಸಿಷ್ಠರು ಪಂಚಾಂಗವನ್ನು ಪರಿಶೀಲಿಸಿದರು. ಶ್ರೀರಾಮನ ಜಾತಕವನ್ನು ಅದಕ್ಕೆ ಹೊಂದಿಸಿ ನೋಡಿದರು. ನಂತರ, ಮಹಾರಾಜ, ನಾಳೆಯೇ ಬಹಳ ಶ್ರೇಷ್ಠವಾದ ದಿನ. ಆದುದರಿಂದ ನೀನು ಶ್ರೀರಾಮನ ಪಟ್ಟಾಭಿಷೇಕವನ್ನು ನಾಳೆಯೇ ನೆರವೇರಿಸು. ಶುಭ ಕಾರ್ಯವನ್ನು ಮುಂದಕ್ಕೆ ಹಾಕುವುದು ಬೇಡ ಎಂದರು. ಹಾಗೆಯೇ ಪಟ್ಟಾಭಿಷೇಕಕ್ಕೆ ವಿವಿಧ ಧಾನ್ಯಗಳು, ಮಾಲಿಕೆಗಳು, ಬಿಳಿಯ ಹೂವಿನ ಮಾಲಿಕೆಗಳು, ಅರಳು, ತುಪ್ಪ, ಜೇನುತುಪ್ಪ ಮೊದಲಾದ ಪದಾರ್ಥಗಳು ಬೇಕು. ಸುವರ್ಣ, ಮುತ್ತು, ರತ್ನಗಳು, ವಜ್ರ, ವೈಡೂರ್ಯಗಳು ಬೇಕು. ಪೂಜಾ ದ್ರವ್ಯಗಳು ಬೇಕು. ಎಲ್ಲ ಶಸ್ತ್ರಾಸ್ತ್ರಗಳೂ ಬೇಕು. ಚದುರಂಗ ಸೇನೆ, ಶುಭ ಲಕ್ಷಣವಿರುವ ಆನೆ, ಬಿಳಿಯ ಚಾಮರ, ಬೀಸಣಿಗೆ, ಧ್ವಜ, ಶ್ವೇತಛತ್ರ ಇವುಗಳು ಬೇಕು. 100 ಗೋವುಗಳೂ ನೀರು ತುಂಬಿದ ಕಲಶಗಳೂ ಬೇಕು ಎಂದರು. ದಶರಥನು ತನ್ನ ಮಂತ್ರಿಗಳನ್ನು ಕುರಿತು, ವಸಿಷ್ಠರು ಹೇಳಿದ ಎಲ್ಲ ಸಾಮಗ್ರಿಗಳನ್ನು ಕೂಡಲೇ ಸಿದ್ಧಪಡಿಸಿರಿ ಎಂದು ತಿಳಿಸಿ, ಸುಮಂತನನ್ನು ಕುರಿತು, ಶ್ರೀರಾಮನನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದನು. ಸುಮಂತನು ದಶರಥನ ಆಸ್ಥಾನದ ಮಂತ್ರಿಗಳಲ್ಲಿ ಪ್ರಮುಖನಾದವನು. ವಯಸ್ಸಿನಲ್ಲಿ ಹಿರಿಯ, ದಶರಥನ ಆಪ್ತರಲ್ಲಿ ಒಬ್ಬ. ಅವನು ಶ್ರೀರಾಮನನ್ನು ಕರೆತಂದನು. ಶ್ರೀರಾಮನು ತಂದೆಯ ಪಾದ ಮುಟ್ಟಿ ನಮಸ್ಕರಿಸಿದನು. ದಶರಥನು ಮಗನನ್ನು ಆಶೀರ್ವದಿಸಿ, ಶ್ರೀರಾಮ, ನಿನ್ನ ಸುಗುಣಗಳಿಂದ ನನ್ನ ಮನಸ್ಸಿಗೆ ಬಹಳ ಹರ್ಷವಾಗಿದೆ. ನೀನು ಸದಾ ಪ್ರಜೆಗಳ ಕ್ಷೇಮ ಚಿಂತನೆಯಲ್ಲೇ ನಿರತನಾಗಿರುವುದರಿಂದ ನಿನಗೆ ನಾಳೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಿತವಾಗಿದೆ. ಹೋಗು ಮಗು, ಅರಮನೆಗೆ ಹಿಂತಿರುಗು. ನೀನು ನಿನ್ನ ಹೆಂಡತಿ ಸೀತೆಯು ಈ ದಿನ ಉಪವಾಸವನ್ನು ಆಚರಿಸಿ ಭಕ್ತಿಯಿಂದ ದೇವರ ಪೂಜೆ ಮಾಡಿ ನಾಳೆ ಬೇಗ ಎದ್ದು ಸ್ನಾನ ಸಂಧ್ಯಾವಂದನೆಗಳನ್ನು ಪೂರೈಸು. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಎಂದನು. ತಂದೆಯ ಮಾತನ್ನು ಕೇಳಿ ರಾಮನಿಗೆ ಬಹಳ ಆನಂದವಾಯಿತು. ನಾಳೆ ತನಗೆ ಪಟ್ಟಾಭಿಷೇಕ ಎಂದ ಕೂಡಲೇ ಬಹಳ ಸಂಭ್ರಮ ಆಯಿತು. ವಿನಯದಿಂದ
ತಂದೆಗೆ ಮತ್ತೊಮ್ಮೆ ನಮಸ್ಕರಿಸಿ ಅರಮನೆಗೆ ಹಿಂತಿರುಗಿದ. ತಾಯಿ ಕೌಸಲ್ಯ ದೇವಿಯನ್ನು ಕಂಡು ನಮಸ್ಕರಿಸಿದ. ವಿಷಯವನ್ನು ತಿಳಿಸಿದ. ಕೌಸಲ್ಯಗೆ ಸಂತೋಷ ಉಕ್ಕಿ ಬಂತು. ಅವಳ ಗಂಟಲು ಗದ್ಗದಿತವಾಯಿತು. ಹೃದಯ ಆನಂದದಿಂದ ತುಂಬಿ ಹೋಯಿತು. ಮಗು, ನಿನಗೆ ಒಳ್ಳೆಯದಾಗಲಿ. ರಾಜ್ಯವನ್ನು ಚೆನ್ನಾಗಿ ಆಳು. ಪ್ರಜೆಗಳ ಯೋಗಕ್ಷೇಮದ ಕಡೆ ಸದಾ ಗಮನ ಕೊಟ್ಟಿರು ಎಂದಳು. ಶ್ರೀರಾಮ ಸೀತೆಯ ಅಂತಃಪುರಕ್ಕೆ ಬಂದ. ಅವಳಿಗೂ ವಿಷಯ ತಿಳಿಸಿದ. ಇಬ್ಬರೂ ಭಕ್ತಿಯಿಂದ ದೇವರ ಪೂಜೆ ನಡೆಸಿದರು. ಉಪವಾಸ ಮಾಡಿ ದರ್ಭೆಯ ಹಾಸಿಗೆಯ ಮೇಲೆ ಮಲಗಿದರು. ಸಂತೋಷ ಸಂಭ್ರಮಗಳಲ್ಲಿ ಆ ರಾತ್ರಿ ಕಳೆಯಿತು. ಮಾರನೆಯ ದಿನ ಬೆಳಕಾಯಿತು. ಪುರಜನರಿಗೆ ಆನಂದ ಹಾಗೂ ಸಂಭ್ರಮ. ತಮ್ಮ ಕಣ್ಮಣಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಎಂಬ ಉತ್ಸಾಹದ ವಾತಾವರಣವೇ ಎಲ್ಲೆಲ್ಲೂ. ಪುರಜನರು ನಗರವನ್ನು ಅಲಂಕರಿಸತೊಡಗಿದರು. ದೇವಸ್ಥಾನಗಳು, ಮಠ ಮಂದಿರಗಳು, ಪ್ರಮುಖ ಬೀದಿಗಳು, ಚೌಕಗಳು ಇಲ್ಲೆಲ್ಲ ಎತ್ತರವಾದ ಕಂಬಗಳನ್ನು ನೆಟ್ಟರು. ಚಿತ್ರವರ್ಣ ಧ್ವಜವನ್ನು ಹಾಕಿದರು. ಸಭಾಮಂಟಪಗಳು, ದೊಡ್ಡ ದೊಡ್ಡ ಮನೆಗಳು, ವ್ಯಾಪಾರ ಕೇಂದ್ರಗಳಲ್ಲಿ ಧ್ವಜಸ್ತಂಭವನ್ನು ನಿಲ್ಲಿಸಿದರು. ರಾಜಮಾರ್ಗವನ್ನು ಹೂಗಳಿಂದ, ಧೂಪ ದೀಪಗಳಿಂದ ಅಲಂಕರಿಸಿದರು. ಗುಂಪು ಗುಂಪಾಗಿ ನಿಂತು ರಾಮನ ಗುಣಗಳ ಬಗ್ಗೆ ಪ್ರಶಂಸೆ ಮಾಡಲಾರಂಭಿಸಿದರು.